ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಅಮೃತ ಗೌಡ, ಅಲ್ಲ ತನ್ವಿ. ಸೊ ಇವತ್ತು ನಾಳೆಗೆ ತನ್ವಿ. ಭಾಗ್ಯಲಕ್ಷ್ಮಿಯಲ್ಲಿ ಅಮೃತ ಬಂದು ತನ್ವಿಯಾಗಿ ಮಾಡಿದ್ದು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಸೊ ಏನು ಗೊತ್ತಿರಲಿಲ್ಲ ಇಂಡಸ್ಟ್ರಿ ಬಗ್ಗೆ, ಬಂದು ಮಾಡಿದಾಗ ಫುಲ್ಲು ಚೆನ್ನಾಗಿತ್ತು. ಇಲ್ಲಿ ಎಲ್ಲರಿಂದ ಕಲ್ತ್ಕೊಂಡಿದ್ದು ಆ್ಯಂಡ್ ಇನ್ನೂ ಕಲಿಯಬೇಕಾಗಿರೋದೆಲ್ಲ ಇದೆ. ಸೊ ಭಾಗ್ಯಲಕ್ಷ್ಮಿ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ನನಗೆ ಖುಷಿ ಕೊಟ್ಟಿದೆ, ಬೇಜಾರು ಕೊಟ್ಟಿದೆ, ಎಲ್ಲ ಕೊಟ್ಟಿದೆ. ಆ್ಯಂಡ್ ಟೈಮ್ ಮ್ಯಾನೇಜ್ ಮಾಡೋದು ಹೇಗೆ ಅಂತ ಕಲಿಸ್ಕೊಟ್ಟಿದೆ ಭಾಗ್ಯಲಕ್ಷ್ಮಿ. ಸೊ ಸ್ಟಡೀಸು, ಆ್ಯಕ್ಟಿಂಗು ಎಲ್ಲ ಮ್ಯಾನೇಜ್ ಮಾಡೋದು ಹೇಗೆ ಅಂತ ಕಲಿಸ್ಕೊಟ್ಟಿದೆ. ಆ್ಯಂಡ್ ಈ 4 ಇಯರ್ಸಲ್ಲಿ ಭಾಗ್ಯಲಕ್ಷ್ಮಿ ಲೈಕ್ ಒಂದು ವಂಡರ್ಫುಲ್ ಜರ್ನಿ ಅಂತ ಹೇಳ್ಬೋದು. ಬಿಕಾಸ್ ಇಲ್ಲಿರೋ ಟೀಮ್ ಅಂಥದ್ದು ತುಂಬ ಫನ್ ಮಾಡ್ತಿದ್ವಿ, ಜಾಲಿ ಮಾಡಿಕೊಂಡು ಶೂಟಿಂಗ್ ಮಾಡ್ಕೊತಿದ್ವಿ. ಸೊ ಹಾಗೆ ಆಡಿಯನ್ಸ್ ಇಷ್ಟು ಪ್ರೀತಿ ಕೊಟ್ಟರು ನಿನಗೆ ತನ್ವಿಗೆ? ಆಡಿಯನ್ಸ್ ಅಂತೂ ತುಂಬಾ ಪ್ರೀತಿ ಕೊಟ್ಟಿದ್ದಾರೆ. ನಾನು ಆಚೆ ಹೋದಾಗಲಿ ಊರಿಗೆ ಹೋದಾಗಲಿ, ಮೇನ್ಲಿ ನಾನು ಊರಿಗೆ ಹೋದಾಗಂತೂ ಓ ಮೈ ಗಾಡ್ ತುಂಬ ನನಗೆ ಶಾಕ್ ಆಗ್ತಿತ್ತು. ಅಷ್ಟೊಂದು ಜನ ನನ್ನನ್ನು ರೆಕಗ್ನೈಸ್ ಮಾಡಿ ಮಾತಾಡ್ಸ್ತಾರ, ಇಷ್ಟಪಡ್ತಾರ ಅಂತ. ಸೊ ಅವ್ರು ಬಂದು ಮಾತಾಡಿಸಿ ಫೋಟೋ ತೊಗೊಂಡು ಹಿಂಗೆ ಕೆನ್ನೆ ಎಲ್ಲ ಹಿಂಗೆ ಮಾಡಿ ಹೋಗ್ತಿರಲ್ಲ, ಅದು ಕೊಡ್ತಿದ್ದು ಖುಷಿ ಇನ್ಯಾವುದೂ ಕೊಡಲ್ಲ ನನಗೆ. ಸೊ ಆಡಿಯನ್ಸ್ಗೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ. ನಿಮ್ಮ ಸಪೋರ್ಟ್ ನಂಗೆ ಯಾವಾಗಲೂ ಹೀಗೆ ಇರಲಿ. ಭಾಗ್ಯಲಕ್ಷ್ಮಿನ ಹೇಗೆ ಸಪೋರ್ಟ್ ಮಾಡ್ತಿದ್ರೋ ಇನ್ನು ಮುಂದೆ ಪ್ರಾಜೆಕ್ಟ್ಸ್ ಕೂಡ ಹಾಗೆ ಸಪೋರ್ಟ್ ಮಾಡ್ತಾರೆ.